ನಾವು ಭಾಳ ಹ್ಯಾಂಗ್ ಓವರ್ನಾಗಿರೋದಕ್ಕೆ ವರುಣಿಲ್ ಕರ್ಕೊಂಡ್ಬಂದ ಫುಡ್ ಕಿಚನ್ ಸೀರೀಸ್ ಎಪಿಸೋಡಿಗೆ ಬಂದಿವ್ರಿ ಸೀದಾ ಮತ್ತೆ ಅಲ್ಲಿಗೆ ಇದೊಂಥರ ಹೆವಿ ಅಂದ್ರೆ ಹೆವಿ ಈಸಿ ಇದೇ ಇರ್ತಂದ್ರೆ ಅನ್ಕೊಂಡೇನಿ ಇಲ್ಲ ಅಂತಂದ್ರೆ ಬ್ಲಿಂಕಿಟ್ ಇದ್ರೆ ಮಾಡ್ಕೊಂಡ್ಬಿಡ್ರಿ ಬರೀ ನಮ್ಮೂರಾಗ ಐತಂತ ಏನು ಸಲಾಡಕತ್ತಿಲ್ಲ ನಾರ್ಮಲ್ ಪೇಸ್ಟ್ ಈಗ ನಾರ್ಮಲ್ ಇದಕ್ಕೆ ಕಾಂಕ್ರೀಟ್ ಇದು ಹೊಡಿತೀವಲ್ಲ ಗೈಸ್ ಆ ಥರ ಆಗ್ಬೇಕು ನಾವತ್ತ ಗೈಸ್ ಎಷ್ಟು ಪ್ರೀಮಿಯಮ್ನ ಕಾಣಾಕತ್ತೈತೆ ಅಂತಂದ್ರೆ ಸೇಮ್ ಚಿಕನ್ ಪೀಸ್ ತಿನ್ನಕತ್ತಾಳ ಮಜ್ಜಿ ಈಗ ಬದ್ದೆ ಇನ್ನೊಂದು ನೋಡಿದ್ರೆ ಮಳೆ ಸ್ಟಾರ್ಟ್ ಆಗೈತ್ರಿ Commandments, Man can't tell me nothing about this coke. Can't tell me nothing about this crack. ಗುರು ಎಲ್ಲರಿಗೂ ನಮಸ್ಕಾರ ರೀ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸ್ವಾಗತ ರೀ. ಈಗ ನಾವು ಭಾಳ ಹ್ಯಾಂಗ್ ಓವರ್ನಾಗಿರೋದಕ್ಕೆ ವರುಣಿಲ್ ಕರ್ಕೊಂಬಂದಾನ. ನಾರ್ಮಲ್ ಇಲ್ಲಿ ಡಿಮಾರ್ಟಿಗೆ ಹೋಗೋದಂದ್ರೆ ಇದಕ್ಕೆ ಹೋಗೋದು ದಾರ್ಯಾಗ ಕಾರಿಂಗ್ನೂರಿಗೆ ಹೋಗೋ ದಾರ್ಯಾಗ ವರುಣ್ ಯಾವಾಗಲೂ ಇಂಥ ಇದ್ರೆ ನಿಂದಿರ್ತಾನೆ, ನಾರ್ಮಲ್ ಪಾನಿಪುರಿ ಇದ್ರೆ ನಿಂದಿರ್ತಾರೆ. ಅದಕ್ಕೆ ಈಗ ಕರ್ಕೊಂಬಂದಾನ. ಸ್ವೀಟ್ ಹಾಕಾರಣ ಫುಲ್ ಹ್ಯಾಂಗೋರ್ ಐತ್ಲೆ ಅಂದ್ರೆ ಕಾಫಿ ಕುಡಿಸ್ಯಾನ. ಅದಾದ್ಮೇಲೆ ಇಲ್ಲಿ ಹ್ಯಾಂಗೋರ್ ಐತ್ಲೆ ಆಗೋ ತೆಲಿ ಬ್ಯಾನ್ ಅಂತಂದು ಇಲ್ಲಿ ಕರ್ಕೊಂಬಂದನಿಗೆ ಆ ತೆಲಿ ತುರ್ಸೋದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಇದ್ರಾಗ ಎಲ್ಲ. ಈಗ ಫೈನಲಿ ಎಲ್ಲರೂ ಮನೆಯಿಂದ ಅಂದರೆ ಮನೆಗೆ ಎಲ್ಲರೂ ಹೋಗೋದಕ್ಕೆ ಏನಾರು ಮಾಡ್ಬೇಕನ್ನೋದು ಮತ್ತೆ ನಾರ್ಮಲ್ ನನ್ನ ಫುಡ್ ಫುಡ್ ಕಿಚನ್ ಸೀರೀಸ್ ಎಪಿಸೋಡಿಗೆ ಬಂದೀವ್ರಿ ಸೀದಾ ಮತ್ತು ಅಲ್ಲಿಗೆ. ಇನ್ನೊಂದು ರಾತ್ರಿ ಒಂದು ವಿಡಿಯೋ ನೋಡಿದ್ವಿ, ಈರುಳ್ಳಿದು ಒಂದು ಕ್ರಂಚಿ ಅದು ಮಾಡ್ಬೇಕಂತಂದು ಕಾರ್ನ್ಫ್ಲೋರ್ ನಮ್ಮ ಮನೆಗೆ ಗೊತ್ತಿದ್ದಿಲ್ಲ, ಅದಕ್ಕೆ 1 kg ಆಗಿದ್ದಾಗಲಿ ಅದೊಂದು ಕಾರ್ನ್ಫ್ಲೋರ್ ತಂದೀನಿ. ಅದಾದಮೇಲೆ ಸೀದಾ ಇದು ಬೇಕಾಗಿತ್ತು, ಅದಕ್ಕೆ ಲೇಸ್ ಅದಕ್ಕೆ ಡಿಪ್ ಮಾಡೋಕ್ಕೆ ಅದು ತಂದೀನಿ. ಮತ್ತು ಅದ್ರ ಕೂಡ ಎಕ್ಸ್ಟ್ರಾ ಈರುಳ್ಳಿ ಸೊಪ್ಪು ಅಂದರೆ ಬ್ಲಿಂಕಿಟಾಗ ಮತ್ತು ಇದು ಗೋಬಿದು ಅಂದರೆ ಗೋಬಿ ರೆಸಿಪಿ ಅಲ್ಲ, ಮತ್ತು ನೀವು ಹಂಗೆ ಅನ್ಕೊಂಡ್ರಿ. ಮತ್ತು ಇದು ತಂದೀವಿ. ಮತ್ತು 3 ಬೈಟು ಗೆಟ್ರಿ ಅಂತ ಒಂದು 3 ತಂದೀವಿ. ಈಗ ಲೆಟ್ಸ್ ಸಿ ಗೈಸ್, ಈಗ ಅದನ್ನ ಏನು ಮಾಡ್ತೀವಿ ಎಂತ ಮಾಡ್ತೀವಿ ಅಂತ ನೋಡ್ತೀವಿ. ಇದೊಂಥರ ಹೆವಿ ಅಂದರೆ ಹೆವಿ ಈಸಿ, ಪಟ್ ಮಾಡಮ್ಮ. ಅದಕ್ಕೆ ಈಗ ಈರುಳ್ಳಿ ಕಟ್ ಮಾಡ್ತೀವಿ. ಇದು ಈರುಳ್ಳಿ ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಈರುಳ್ಳಿ ಮೇನ್ ಕಟ್ಟಿಂಗ್ ನಿಮ್ಗೆ ತೋರಿಸುವ ಹೆಂಗಂತಂದರೆ ಪೂರಾ ಅನಾಥ ರೌಂಡ್ ಶೇಪ್ ಒಳಗೆ ಕಟ್ ಮಾಡಬೇಕು. ಇದು ರೌಂಡ್ ಶೇಪ್ ಕಟ್ ಇಲ್ಲ ನಾನು ಹೆಚ್ಚಿಬಿಡ್ಲ ಅನ್ನಕ ಕರೆಕ್ಟ್ ಬರ್ಬೇಕದ ರೌಂಡ್ ಬರ್ಬೇಕು. ತಡಿ ನಾನೇ ಹಚ್ತೀನಿ ತಡಿ. ಈಗ ಫೈನಲಿ ಈರುಳ್ಳಿ ಯಾವ ತರ ಅಂದ್ರೆ ನೀವು ಫಸ್ಟ್ ಹೋಟೆಲಿಗೆ ಹೋದ್ಮೇಲೆ ನಿಂಬೆಹಣ್ಣು ಈರುಳ್ಳಿ ಕೊಡ್ತಾರ, ಆ ತರ ಕಟ್ ಮಾಡ್ಕೋಬೇಕು. ಈ ತರ ಕಟ್ ಆದ್ಮೇಲೆ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಈಗ ಪ್ಲೇಟ್ ಒಳಗೆ ರೌಂಡ್ ಮಾಡ್ಬೇಕು. ಈಗ ಏನಂತಂದ್ರೆ ಇದೆಲ್ಲ ಆದ್ಮ್ಯಾಗ ಈಗ ಪೂರಾ ರೌಂಡ್ ಆನಿಯನ್ ಈ ತರ ಹೆಚ್ಕೊಂಡು ಇದ್ರೊಳಗೆ ಏನೇನು ಇರ್ತಲ್ಲ ಇದನ್ನ ಹಿಂಗ್ ಬಿಡಿಸ್ಕೋಬೇಕು. ಇನ್ನು ಬಿಡಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ನಾರ್ಮಲ್ ಒಂದು ಅಗಲ ಇರೋ ಬೌಲ್ ತಗೋಬೇಕು. ಬೌಲ್ ತಗೊಂಡಾದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಗೈಸ್ ಈಗ ಈ ತರ ಬೌಲ್ ತಗೊಂಡು ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಈಗ ಮ್ಯಾಗ ಸ್ಪ್ರಿಂಕಲ್ ಆದಂತ ಉಪ್ಪು, ಖಾರ ಮತ್ತು ನಿಮ್ಗೆ ಏನೇನು ಬೇಕು ಮಸಾಲೆ ಇದಕ್ಕೆ ಮೇನ್ ಎಲ್ಲಾ ಈರುಳ್ಳಿ ಐಟಮ್ಗಳಿಗೆ ಹತ್ತಬೇಕು. ಇದೆಲ್ಲ ಹತ್ತಾದ್ಮ್ಯಾಗ ನಾನು ಪೇಸ್ಟ್ ಯಾವ ಥರ ಅಂದರೆ ಬರೀ ಕಾರ್ನ್ಫ್ಲೋರ್ ಪೇಸ್ಟ್ ಯಾವ ಥರ ಮಾಡ್ಕೋಬೇಕಂತ ಹೇಳ್ತೀನಿ. ಅದು ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳ್ತೀನಿ. ಬರೀ ಈಸಿ ಸ್ಟೆಪ್. ಅಕಸ್ಮಾತ್ ನೀವು ಮ್ಯಾಚ್ ಗೀಚ್ ನೋಡ್ಬೇಕಾದ್ರೆ ಒಂದು 5 ನಿಮಿಷ ಮನೆಗಿರೋ ಐಟಮ್ಸ್ ಎಲ್ಲ ಕಾರ್ನ್ಫ್ಲೋರ್ ಆಲ್ಮೋಸ್ಟ್ ಅಲ್ಲಿ ಇದ್ದೇ ಇರುತ್ತೆ ಅಂತ ಅನ್ಕೊಂಡೇನಿ. ಇಲ್ಲ ಅಂತಂದ್ರೆ ಬ್ಲಿಂಕಿಟ್ ಇದ್ರೆ ಮಾಡ್ಕೊಂಬಿಡ್ರಿ. ಬರೀ ನಮ್ಮೂರಾಗ ಐತಂತ ಏನು ಸಲಾಡಕತ್ತಿಲ್ಲ, ಹಂಗೇನಿದ್ರೆ ಮಾಡ್ಕ್ಯಾರೆ. ಕಾರ್ನ್ಫ್ಲೋರ್ ಇದ್ರೆ ಚಲೋ, ಅಂದ್ರೆ ಅದ್ರ ತೋರಿಸಿರೋದಂದೆ ಹಾಕೊಂಡು ನಿಮಗೆ ಕೆಳಗಡೆ ಹಾಕಿರ್ತೀನಿ. ಅವ್ರು ನೋಡೇ ನಾನು ಮಾಡೋದು. ಯಾಕಂದರೆ ಪಟ್ ನಾನು ಇದೇನು ಓನ್ ಕ್ರಿಯೇಷನ್ ಏನು ಮಾಡಕತ್ತಿಲ್ಲ. ಖಾರ ಉಪ್ಪು ಹಾಕಿದೆ. ಈಗ ಇದನ್ನು ಏನಿರುತ್ತೆ ಇದನ್ನ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಂತೀನಿ ಗೈಸ್. ಇದನ್ನ ಸ್ವಲ್ಪ ವಿಡಿಯೋ ಪಾಸ್ ಮಾಡಿ. ಆಲ್ಮೋಸ್ಟ್ ನಾನು ಸ್ವಲ್ಪ ಎಕ್ಸ್ಟ್ರಾ ಖಾರ ಹಾಕ್ಸ್ಕೊಂಡಿನಿ. ಇದನ್ನ ಏನಿರುತ್ತೆ ಇದೆಲ್ಲ ಈರುಳ್ಳಿಗೂ ಅಂಟಂಗೆ ಸ್ವಲ್ಪ ಮಿಕ್ಸರ್ ಮಾಡ್ಕೋಬೇಕು. ಸ್ವಲ್ಪ ಎಲ್ಲ ಈರುಳ್ಳಿಗೂ ಅಂಟಬೇಕು. ತೋರಿಸೋದು ಕಾರ್ನ್ಫ್ಲೋರ್ದ ಯಾವ ಥರ ಲಿಕ್ವಿಡ್ ಆಗಿ ಇದು ಮಾಡ್ಕೋಬೇಕಂತ ನೋಡೋಣ. ಲೆಟ್ಸ್ ಗೋ. ಈಗ ಕಾರ್ನ್ಫ್ಲೋರ್ ನಾವು ಸ್ವಲ್ಪ ತೊಗೊಂಡ್ವಿ. ಇದು ಯಾವ ಥರ ಕಲಿಸ್ಬೇಕಂತ ಇಲ್ಲ ಈಗ ಕಾರ್ನ್ಫ್ಲೋರ್ ಹಾಕೋದು ಅನ್ನಕ್ಕೆ ಮೆಲ್ಲಕ್ಕೆ ನೀರಾಗ ಹಾಕತ್ತಾಳ. ಹಾಕ ಫುಲ್ ಹಳ್ಳಕ್ಕೆ ಕಲಿಸ್ಬೇಕು. ಇದು ಯಾವ್ದಪ್ಪ ಫೋನ್ ತಡಿ ಮೀನು ಹಂಗೆ ಕಲಿಸ್ತೇವೆ. ಈಗ ಕಾರ್ನ್ಫ್ಲೋರ್ ಏನೈತಿ ಬರೀ ನೀರು ಮತ್ತು ಕಾರ್ನ್ಫ್ಲೋರ್ ಹಾಕೊಂಡು ಕಲಿಸ್ಕೊಂಡ್ವಿ. ಇದೇನು ಥಿಕ್ನೆಸ್ ಇರ್ತದೋ ನಾರ್ಮಲ್ ಈ ಥರ ಹಳ್ಳಕ್ಕೆ ಬರ್ಬೇಕು. ಎತ್ತಕ್ಕೆ ಈ ಥರ ಹಳ್ಳಕ್ಕೆ ಬರ್ಬೇಕು. ಒಂಥರ ನಾರ್ಮಲ್ ಪೇಸ್ಟಿಗೆ ನಾರ್ಮಲ್ ಇದಕ್ಕೆ ಕಾಂಕ್ರೀಟ್ ಇದಕ್ಕೆ ಹೊಡಿತೀವಲ್ಲ ಗೈಸ್ ಆ ಥರ ಆಗ್ಬೇಕು. ಈಗ ನೆಕ್ಸ್ಟ್ ಡಿಶ್ ಆದಂತ ಇದು ಮನೆಗೆ ಇತ್ತು ಗೈಸ್ ಟಿಪ್ಸ್. ಇವತ್ತು ಬೆಳಗ್ಗೆ ತಿಂದಿರೋದು ನೆನಪೇ ಆಗಿಲ್ಲ. ಇದನ್ನೇನೈತಿ ಇದನ್ನ ಈಗ ಸಣ್ಣಾಗಿ ಸ್ಮ್ಯಾಶ್ ಮಾಡೋಕ್ಕೆ ಇದೊಂದು ಸ್ವಲ್ಪ ಹಾಕಕತ್ತೀನಿ. ಯಾಕಂದರೆ ಒಂದು ಈರುಳ್ಳಿನ ಅದು ರೌಂಡ್ ಏನಿರುತ್ತೆ ಇದ್ರಾಗ ಎದ್ದಿ ಮತ್ತು ಇದ್ರಾಗ ಅಂದರೆ ಈ ಪೌಡ್ರ್ ಮಾಡ್ಕೊಂತೀನಿ ಇದ್ರಾಗ ಎದ್ದಿ ಸೈಡಿಗೆ ಇಡಬೇಕು. ಅದೇನು ನೀನು ಕಂಪ್ಲೀಟ್ ತೋರಿಸ್ತೀನಿ ಅನ್ನೋದು ಕಾಣುತ್ತೆ. ಲೆಟ್ಸ್ಕೊ. ಈಗ ನಾರ್ಮಲ್ ಚಿಪ್ಸು ಈ ಥರ ಹಾಕ್ಕೊಂಡಿನಿ. ಇದ್ಯಾವುದು ಈ ಕಲ್ಲಿಂದ ಜಜ್ಜಾಕತ್ತೀನಿ. ಹಂಗಂತಂದು ಅವಶ್ಯ ಜಜ್ಜಲ್ಲ, ಬಟ್ ಪೌಡ್ರ್ ಆಗ್ಬೇಕು. ಪೌಡ್ರ್ ಹೆಂಗೆ ಮಾಡ್ತೀನಿ ನಾನು ತೋರಿಸ್ತೀನಿ. ಲೆಟ್ಸಿ ಕುಡ್ತೇನೆ ಮತ್ತು ಕುಟ್ಟಕ್ಕೆ ಹೋಗ್ಬೇಡ ಅವತ್ತು ಅಷ್ಟೇ. ಫುಲ್ ಸಣ್ಣ ಆಗ್ಬೇಕದ.
ದಬಾಸಿ ಆಗ್ಬಿಡ್ತಾನೆ ಇಲ್ಲ ಮಿಕ್ಸಿಗೆ ಹಾಕ್ಬಿಡ್ಲ ಡ್ರನ್ನ ಮಿಕ್ಸಿಗೆ ಹಾಕ್ಬಿಡ್ಲ ಕೈಯಿಂದನೂ ಮಾಡು ಮತ್ತೆ ಚುಚ್ಚಿಗಿದ್ದು ಕೈ ಈಗ ಫುಲ್ ಸಣ್ಣಗೆ ಮಾಡ್ಬೇಕು ಫಸ್ಟ್ ಸಣ್ಣ ಮಾಡಮ್ಮ ಹಿಂಗೊಂದು ಆಡಕ್ಕ ನಮ್ಮ ಶೆಕ್ಕಿ ನೋಡ್ರಿ ಅನ್ನೋ ತಿಳಿಯಾಕತೈತೆ ಇದನ್ನು ಸ್ವಲ್ಪ ನೆಂದೈತಿ ಈಗ ಅಂದರೆ ಸ್ವಲ್ಪ ನೀರು ಹೊಡೆದಿರ್ತಿ ಈರುಳ್ಳಿ ಎಲ್ಲ ಸ್ವಲ್ಪ ನೀರಂತರ ಅನಾಹುತ ಹೊಡೆದೈತಿ ಈಗ ಈಗ ಏನೈತಿ ಇದ್ರಾಗ ಎದ್ದದೈತಿ ಈ ತಿಕ್ನೆಸ್ ಕಳಿಸ್ಕೋಬೇಕು ಎದ್ದಾಗೈತಿ ಅದ್ರಾಗ ಮಾಡೋದೈತಿ ಲೆಟ್ಸ್ ಐಸ್ಗೆ ಸಿಗಿದ್ರೆ ಸ್ವಲ್ಪ ಮಾಡಿದ್ವಿ ನಾರ್ಮಲ್ ಆಗ್ತದೆ ನಮಗೆ ಸ್ವಲ್ಪ ಸಣ್ಣದಾಗಬೇಕು ಇದು ಹೆಂಗಂದ್ರೆ ನಾರ್ಮಲ್ ಲೇಸ್ ತೊಗೊಂಡಿರ್ತೀರಲ್ಲ ಅದ್ರಾಗೆ ಸ್ವಲ್ಪ ಹವಾ ತೆಗೆದು ಅದ್ರಾಗೆ ಸ್ವಲ್ಪ ಲೆಟಸ್ ಬಿಟ್ಟರೆ ಪೌಡ್ರ್ ಆಗುತ್ತೆ ನಾವು ನಾರ್ಮಲ್ ಇದರಲ್ಲಿಂದ ಮಾಡಾಕತ್ತೀವಿ ಅದಕ್ಕೆ ಈಗ ಅನ್ನಕ್ಕೆ ಪೇಪರ್ ತೊಗೊಂಡು ಇದು ಮಾಡಾಕತ್ತೀನಿ ಎಸ್ ಗೈಸ್ ಈ ಥರ ಸಣ್ಣ ಆದರೆ ಸಾಕು ಸ್ವಲ್ಪ ಅದಕ್ಕೆ ಅಂಟು ಬಟ್ ಮೇನು ಯಾಕಂದ್ರೆ ಕ್ರಿಸ್ಪಿ ಅದೇನು ಕೊಡುತ್ತಲ್ಲ ಇದೇ ಕೊಡೋದು ಈಗ ಹಾಕಿಬಿಡುತ್ತೆ ನೋಡಿ ನೀನು ಬರೀ ತಿನ್ನೋಡು ನೆಶೆ ಫುಲ್ಲು ನೆಶೆ ಇಲ್ಲ ಅಂದ್ರೆ ಇದ್ರಾಗ ಇರುತ್ತೆ ಎಸ್ ಈಗ ಇದನ್ನು ಹೆದ್ದದೈತಿ ಮಾಡೋದೈತಿ ಲೆಟ್ಸ್ ಗೋ ಈಗ ಮೇನ್ ಡಿಶ್ಶಿಗೆ ಬಂದೀವಿ ರೀ ಈಗ ಫಸ್ಟ್ ಏನೈತಿ ಈಗ ಇದು ಕಾರ್ನ್ಫ್ಲೋರ್ ರೆಡಿ ಆಗೈತಿ ಇದ್ರಾಗ ಹಿಂಗೆ ಡಬಕ್ ಅನ್ನಂಗೆ ಹಿಂಗೆ ಡಬಕ್ ಮಾಡೋದಕ್ಕೆ ಇದ್ರ ಡಬಕ್ ಹಾಕೊಂಡು ಇದ್ರಾಗ ಡಬಕ್ ಮಾಡಿ ಇದನ್ನೆಲ್ಲ ಇದ್ರಾಗ ಹಿಂಗೆ ಮಿಕ್ಸ್ ಮಾಡ್ಬೇಕು ಎಲ್ಲ ಹಿಂದೆ ಮುಂದೆ ಎಲ್ಲ ಹಿಂಗೆ ಹತ್ತಬೇಕು ಸ್ವಲ್ಪ ಹಿಂಗೆ ಜಾಡಿಸ್ಲಾರಂಗೆ ಎಸ್ ಹಿಂಗೆ ಮಾಡೋದೆಲ್ಲ ಈಗ ರೆಡಿ ಮಾಡೋದು ಅನ್ನೋತ್ತ ರೆಡಿ ಮಾಡಿ ಈಗ ತೋರ್ಸೋಣ ಎಕ್ಸಾಂಪಲ್ ಅನ್ನಕ್ಕೆ ಈಗ ಹಿಂಗೆ ಹಾಕದ ಸ್ವಲ್ಪ ಖಾರ ಜಾಸ್ತಿ ಹಿಂಗೆ ಲೈಟಾಗಿ ಹಿಂಗೆ ಮಾಡೋದೈತಿ ಮತ್ತು ಇದ್ರಾಗ ಹಿಂಗೆ ಹಾಕೋದೈತಿ ಮಿಕ್ಸಿನ ಮಾಡೋದು ಅಂದಂಗೆ ಎಸ್ ಹಿಂಗೆ ಮಾಡೋದೈತಿ ಇದು ಒಬ್ಬರು ಇದು ಮಾಡೋಕಿಲ್ಲ ಕೈ ಹಿಂಗೆ ಇದಾಗುತ್ತೆ ಇದು ನೀ ಆ ಕಡೆ ಎದ್ದು ಹಾಕ ನಾ ಈ ಕಡೆ ಇದು ಮಾಡಿ ಗೈಸ್ ಫೈನಲಿ ಅನ್ನೋತ್ರ ಆಯ್ತು ಇಂಥ ಶೆಕಾಗಿ ಬರೀ ಈಗ ಆಗಿರೋದು ಅನ್ನಾವತ್ತ ಗೈಸ್ ಎಷ್ಟು ಪ್ರೀಮಿಯಮ್ನ ಕಾಣಾಗತ್ತೈತೆ ಅಂತಂದ್ರೆ ಭಾರಿ 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 ಚೆನ್ನಾಗಿ ಕಾಣಾಗತ್ತೈತಿ ಇದೇನೈತ್ರಿ ಸೀದಾ ಎಣ್ಣೆಗ ಕರಿಯೋದು ಐತಿ ಇದು ಏನು ಚಿಪ್ಸಾರ ಮಾಡ್ಕೋಬೋದು ಏನಾರ ಮಾಡ್ಕೋಬೋದು ನೀವು ಅಂದರೆ ಕ್ರಿಸ್ಪಿನೆಸ್ ಏನೇನು ಇರುತ್ತೆ ಮನೆಯಾಗ ಅದು ಏನಾರು ಮಾಡ್ಕೋಬೋದು ಹಪ್ಳನೂ ಕ್ರಿಸ್ಪ್ ಮಾಡಿ ಹಪ್ಪಳ ಸೊಂಡಿಗೆ ಏನಾರು ಕ್ರಿಸ್ಪ್ ಮಾಡಿ ಬಟ್ ಅದು ಕಂಟ್ಯಾಕ್ಟ್ ಏನಾರ ಇದೇನು ಫ್ಲೇವರ್ ಕೊಡಲ್ಲ ಮೇನ್ ಇದೇನು ಕಳಿಸಿರ್ತಾರೆ ಅದು ನಾರ್ಮಲ್ ಸ್ನ್ಯಾಕ್ಸ್ ಕೇಸ್ ಇದನ್ನು ಅಷ್ಟು ಟೇಸ್ಟ್ ಏನು ಎಕ್ಸ್ಪೆಕ್ಟ್ ಏನು ಮಾಡೋಂಗಿಲ್ಲ ನೋಡೋಕ್ಕೂ ಚಲೋ ಕಾಣುತ್ತೆ ಈಗ ಸೀದಾ ಮಾಡೋದೈತಿ ಮಾಡೋಣ ಲೆಟ್ಸ್ ಗೋ ಬದಲಾಗ ಯಾವಾಗ ತಂದಾರ ಏನು ಗೊತ್ತಿಲ್ಲ ಎಕ್ಸ್ಪೈರ್ ಆಗೈತೆ ಏನು ಗೊತ್ತಿಲ್ಲ ಕೆಚಪ್ ನಿಂತಿದ್ರು ಕೂಡ ಹಂಚ್ಕೊಂಡು ತಿಂದರೆ ಟೇಸ್ಟು ಸೈಕು ಲೆಟ್ಸ್ ಈಗ ಪಂಕಮ್ಮ ಇದು ನೋಡಿ ಏನು ಅನ್ಕೊಂತಾಳೆ ನೋಡೋಣ ಪಂಕಮ್ಮ ನೋಡ್ತೇನೆ ಬೇ ಅದು ನೋಡಮ್ಮ ಇದು ನೋಡಮ್ಮ ನೋಡೋಕೆ ಹೆಂಗೆ ಐತೆ ನೋಡಮ್ಮ ನೀವು ಸುಮ್ಮನೆ ಇನ್ನೂ ತಿನ್ನೋದಲ್ಲ ಇನ್ನೂ ಕರಿಬೇಕಿದೆ ಈ ಎಣ್ಣೆ ಕರೆದು ಬಿಟ್ರೆ ಮುಗೀತು ಈಗ ಉಳ್ಳಾಗಡ್ಡೆ ರೌಂಡ್ ಉಳ್ಳಾಗಡ್ಡೆ ಅದ್ರ ಮ್ಯಾಗ ಚಿಪ್ಸ್ ಅಂಟಿಸೈತೆ ಕಾರ್ನ್ಫ್ಲೋರ್ನಾಗ ಎದ್ದೆ ಮೇಡಮ್ ಸುಮ್ಮನೆ ಇದೆ ಈಗ ನೋಡೋಣ ಲೆಟ್ಸ್ ಅಲ್ಲ ಇವು ಎಲ್ಲ ಉದುರ್ತಾವ ನಾವು ಏನಿಲ್ಲ ಹಂಗೆ ಹಾಕ್ಬೇಕು ಅದನ್ನೇ ಅಂದಂಗೆ ಮಿಕ್ಸಿ ಮಾಡ್ಕೋಬೇಕು ಈಗ ಎಣ್ಣೆ ಕಾಯಿಸಾಗಿಟ್ಟೈತ್ರಿ ಈಗ ಇದು ಅನಾಹುತ ಡಿಪ್ ಮಾಡೋದೈತಿ ತಿನ್ನೋದೈತಿ ರಿವ್ಯೂ ತೊಗೊಳೋದೈತಿ ಈಗ ಯಾವಾಗ ಶಾಪಿಂಗ್ ಟೈಮ್ ಅವಾಗ ಆಗೈತೆ ಅವಾಗ 10 ಆಯ್ತು ಈಗ ಹೋಗ್ಬೇಕು ಲೆಟ್ಸ್ ಗೋ ಈಗ ಎಣ್ಣೆ ಅನಾಹುತಕ್ಕಾಗೈತ್ರಿ ಪಟ್ ಹಾಕೋದೈತಿ ಆಹಾ ನೀವು ಒಳಗೆ ಸಾಕು ನಾನು ಹಾಕ್ತೀನಿ ಹಾಂ ಹಾಕಿ ಒಳಗೆ ಹತ್ತು ಬಿಡುತ್ತೆ ಎಣ್ಣೆ ಕಾದು ಬಿಡೈತಿ ಮೊನ್ನೆ ಎಲ್ಲ ಮಾಡಿದ್ವಲ್ಲ ಇದನ್ನ ಹಾಕಿ ಏನು ಕೊಡ್ಬೇಡ ಹಾಂ ಕೊಡ್ಬೇಡ ನೀನು ಏನೇನು ಹಾಕಿದ ಅದನ್ನ ಹಾಕಲ್ಲ ಈಗ ಏನು ಫ್ರೈನೇ ಆಗಿಲ್ಲ ಅದನ್ನು ನೋಡಿ ಅದ ಉದುರುತ್ತಂತ ಇದನ್ನ ಮಾಡ್ಬೇಕಾಗಿತ್ತು ಇದು ಮಿಕ್ಸಿ ಅದು ನಾರ್ಮಲ್ ಇದ್ದಿದ್ದೆ ಅವೆಲ್ಲ ಎಸ್ ಗೈಸ್ ಆಲ್ಮೋಸ್ಟ್ ಅಲ್ಲಿ ಆಗಾಗೈತ್ರಿ ಆ ಥರ ಅನಾಹುತ ರೆಡಿ ಆಗೈತಿ ಇನ್ನೊಂದು ಏನಂತಂದ್ರೆ ನೀವು ಮಾಡ್ಬೇಕಾದ್ರೆ ಸ್ವಲ್ಪ ಆದಷ್ಟು ಚಿಪ್ಸ್ ಏನಿರುತ್ತಲ್ಲ ಆದಷ್ಟು ಗ್ರೈಂಡ್ ಮಾಡ್ಕೊಂಬಿಡ್ರಿ ಅದು ಇನ್ನೂ ಅನುಕೂಲ ಆಗುತ್ತೆ ಸ್ವಲ್ಪ ಭಾಳಷ್ಟು ಎಷ್ಟು ಪೌಡ್ರ್ ಆಗುತ್ತೆ ಅಷ್ಟು ಚಲೋ ಇದಾಗತ್ತೆ ಅಂದರೆ ಕ್ರಿಸ್ಪಿ ಅಂತೂ ಅನಾಹುತ ಆಗೈತ್ರಿ ಈಗ ಊಟ ಮಾಡ್ಬೇಕಾದ್ರೆ ಸೈಡಿ ತಿನ್ನೋದು ಅಂದರೆ ಸ್ವಲ್ಪ ಜಾಸ್ತಿ ಕ್ರಿಸ್ಪಿ ಆಗಿಲ್ಲ ಅಂದ್ರೆ ಈ ಥರ ಸ್ವಲ್ಪ ರೆಡಿ ಆಗುತ್ತೆ ಇದ್ದಿದ್ದೆ ಲೆಟ್ಸ್ ಸಿ ಗೈಸ್ ಈಗ ಮಾಡುವ ತಿನ್ನವ ನೋಡುವ ಲೆಟ್ಸ್ಕೋ ಗೈಸ್ ಈಗ ಚಪಾತಿ ಪಲ್ಯ ತೊಗೊಂಡಿವ್ರಿ ಈಗ ಸೀದಾ ಒಂದೆರಡು ಆಕ್ಷನ್ ಬರೋಣ ನೋಡೋಣ ಟೇಸ್ಟು ಯಾವ ಥರ ಇದೆ ಅಂತ ಹಾಕ್ಬಿಡು ಒಂದೆರಡು ಸ್ವಲ್ಪ ದೊಡ್ಡ ಪೀಸು ಏನೊಂದು ಅಪ್ಪ ಎಸ್ ಲೆಟ್ಸ್ ಗೋ ಫಸ್ಟ್ ಪಂಕಮ್ಮನ ರಿವ್ಯೂ ತೊಗೊಳಮ್ಮ ಆಮ್ಯಾಗ ನಾವು ತಿನ್ನಮ್ಮ ಪಂಕಮ್ಮ
ನಾರ್ಮಲ್ ಅದೇನು ಟೇಸ್ಟ್ ಏನು ಇರಲ್ಲ, ನಾರ್ಮಲ್ ಇದು ತಿನ್ನಂಗೆ ಅದು ಇನ್ನೂ ಸ್ವಲ್ಪ ಇದು ಮಾಡ್ಬೇಕಾಗಿತ್ತು, ಅದೇ ಒಂಥರ ಆಗೈತಿ. ಹಂಗೆ ತಿನ್ನಮ್ಮ ಕಡಿ ಅಂದ್ರೆ ನೀ ಅದ್ರ ನೀ ಎಲ್ಲ ರಾಡಿದ ಇದೇ ನೋಡಿ ಮಾಡೋದು ನೀನು ಹಂಗೆ ತಿನ್ನೋದು ಕೊಟ್ರೆ ಅದ್ರ ಮುರ್ಕೊಂಡು ತಿನ್ನಾಗತ್ತಾಳ. ಸೇಮ್ ಚಿಕನ್ ಪೀಸ್ ತಿನ್ನಾಗತ್ತಾಳ ನಮ್ಮ ಅಜ್ಜಿ. ನಿನಗೊಂದು ಪೂರ ಒಂದು ಬಾಯಿಗೆ ಹಾಕ್ಯಣಕ್ಕಾಗವಲ್ದಂದ್ರೆ ಏನು ಹೇಳ ಹೆಂಗೆ ಮಾಡ್ತಾಳ ನಮ್ಮ ಅಜ್ಜಿ ತಿನ್ನಾಕಂದ್ರೆ ಹೆಂಗೆ ರಾಡಿ ಎಬ್ಬಿಸ್ತಾಳ. ಏನೈತೆ ಹೇಳ ಅದ್ರಾಗ, ಏನು ಅನ್ನಿಸ್ತು ಹೇಳವ, ಏನೈತೆ ಹೇಳೋದ್ರಾಗ ಏನಿಲ್ಲ. ಹಾಂ ನೋಡೋಣ ಬೇಸ್ ನಾವು ತಿನ್ನೋಣ. ಖಾರ ಉಪ್ಪು ಏನು ಹತ್ತಿಲ್ಲ, ಏನಾಗಲ್ಲ, ಯಾಕೆ ಕರಿತೀವಲ್ಲ ಅದೆಲ್ಲ ಇದಾಗ್ಬಿಡುತ್ತೆ. ಟೇಸ್ಟ್ ಏನೋ ಒಂದು ಇವನಕ್ಕೆ ಇತ್ತಾಟ, ಏನು ಅಷ್ಟು ಕಾಸು ಅನ್ನಿಸ್ಲಿಲ್ಲ, ಕಾಸೇನು ಅನ್ನಿಸ್ಲಿಲ್ಲ, ನಾರ್ಮಲ್ ಇತ್ತು. ಈಗ ಊಟ ಮಾಡಿ ಹೋಗಮ್ಮ ಲೆಸ್ಕೋ. ಈಗ ಬದ್ದೆ ಇನ್ನೊಂದು ನೋಡಿದ್ರೆ ಮಳೆ ಸ್ಟಾರ್ಟ್ ಆಗೈತೆ ರೀ ಅನ್ನಕ್ಕೆ. ಮಳೆ ಈಗ ಬರಕತ್ತೆ ಅಂದರೆ ಸ್ಲೋ ಆಗ್ಬಾರ್ದು ಗೈಸ್, ಯಾಕಂದರೆ ಇದು ಕರಿ ಅಂದರೆ ನೆಲ ಏನು ಕಾಯ್ದು ಬಿಟ್ಟಿರ್ತೈತಿ, ಬಿಸಿಲಿಗೆ ಕರಿ ಬಂಡಿ ಕಾಯ್ದು ಬಿಟ್ಟಿರ್ತೈತಿ, ಮತ್ತು ಹೀಟಿನ ಜಾಸ್ತಿ ಆಗುತ್ತೆ, ಅದು ಹಂಚು ಮ್ಯಾಗ ನೀರು ಹೊಡೆದಂಗೆ ಅದು. ಅದಕ್ಕೆ ಈಗ ಬಂದು ಮಳೆ ಸ್ವಲ್ಪ ಜೋರು ಹೊಡೆದ್ಬಿಟ್ರೆ ಅನಾಹುತಾಗುತ್ತೆ. ಲೆಟ್ಸ್ ಗೋ ಗೈಸ್. ಐ ಥಿಂಕ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಕೇಳಿ ಈ ಶಾಪಿಂದ ಬಂದಿನಿ ಅಂತ ಹೇಳ್ಕೊಂತ, ಫಸ್ಟ್ ಟೈಮ್ ಯಾರು ನೋಡಾಕತ್ತೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಮಾಡಿಸ್ರಿ ಅಂತ ಹೇಳ್ಕೊಂತ. ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಆ್ಯಂಡ್ ಲವ್ ಯು ಗೈಸ್.